ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೌಂಡ್ರಿ ಲೈನ್ಸ್. ಸೊ ಇವತ್ತು ಚಾಂಪಿಯನ್ಸ್ ಟ್ರೋಫಿ ಬಗ್ಗೆ ಮಾತಾಡೋಣ. ಇವತ್ತು ಅಫ್ಘಾನಿಸ್ತಾನ್ ಮತ್ತು ಇಂಗ್ಲೆಂಡ್ ಡೂ ಆರ್ ಡೈ ಮ್ಯಾಚ್. ಈ ಮ್ಯಾಚ್ ಯಾರು ಸೋಲ್ತಾರೋ ಅವರು ಡೈರೆಕ್ಟ್ ಟೂರ್ನಿಂದ ಎಲಿಮಿನೇಟ್ ಆಗ್ತಾರೆ. ಸೊ ಇಂಥ ಡೂ ಆರ್ ಡೈ ಮ್ಯಾಚಲ್ಲಿ ಫಸ್ಟು ಅಫ್ಘಾನಿಸ್ತಾನ್ ಟಾಸ್ ಗೆದ್ದು ಬ್ಯಾಟಿಂಗ್ ಆಡಿದ್ದಾರೆ. ಸೊ ಫಸ್ಟು 10 ಓವರ್ಸಲ್ಲಿ ಅಫ್ಘಾನಿಸ್ತಾನ 3 ವಿಕೆಟ್ ಕಳ್ಕೊಳ್ತು. ಅದು ಜೋಪ್ರಾ ಆರ್ಚರ್ಗೆ 3 ವಿಕೆಟ್ ಬಂತು. ಸೊ ಅದಾದಮೇಲೆ ಅಫ್ಘಾನಿಸ್ತಾನ್ ನಿಧಾನವಾಗಿ ಚೇತರಿಸ್ಕೊತಾ ಹೋಗ್ತು. ಇನ್ನು ಲಾಸ್ಟ್ 25 ಓವರ್ಸ್ ಅಂತ ಬಂದರೆ ಪ್ಯೂರ್ಲಿ ಅಫ್ಘಾನಿಸ್ತಾನ್ ಡಾಮಿನೇಟ್ ಮಾಡಿದ್ದಾರೆ ಇಂಗ್ಲೆಂಡ್ ಬೌಲರ್ಸ್ ಮೇಲೆ ಪ್ಯೂರ್ಲಿ ಡಾಮಿನೇಟ್ ಮಾಡಿದ್ದಾರೆ. ಸೊ ಈ ಮ್ಯಾಚಲ್ಲಿ ವರ್ಲ್ಡ್ ರೆಕಾರ್ಡ್ ಅಂದರೆ ಚಾಂಪಿಯನ್ಸ್ ಟ್ರೋಫಿ ಇತಿಹಾಸದಲ್ಲೇ ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್ ಬಂದಿರೋದು ಅಫ್ಘಾನಿಸ್ತಾನ್ ಕಡೆಯಿಂದ ಇಬ್ರಾಹಿಂ ಜದ್ರಾನ್ 177. ದಿಸ್ ಈಸ್ ದ ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್ ಇನ್ ಚಾಂಪಿಯನ್ಸ್ ಟ್ರೋಫಿ. ಸೊ ಇದು ರೀಸೆಂಟಾಗಿ ಇಂಗ್ಲೆಂಡ್ನ ಬೆನ್ ಡಕೆಟ್ ಮಾಡಿದರು ಆಸ್ಟ್ರೇಲಿಯಾ ಮೇಲೆ 165. ಅದನ್ನು ಈಗ ಇಬ್ರಾಹಿಂ ಜದ್ರಾನ್ ಬ್ರೇಕ್ ಮಾಡಿದ್ದಾರೆ. ಈಗ ಪ್ರೆಸೆಂಟ್ಲಿ ದಿಸ್ ಈಸ್ ದ ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್ ಇನ್ ಚಾಂಪಿಯನ್ಸ್ ಟ್ರೋಫಿ ಹಿಸ್ಟ್ರಿ. ಈ 177 ರನ್ನಲ್ಲಿ 12 ಫೋರ್ಸ್ ಆ್ಯಂಡ್ 6 ಸಿಕ್ಸಸ್ ಇನ್ಕ್ಲೂಡ್ ಆಗಿತ್ತು. ತುಂಬ ಜನ ಗೊತ್ತಿಲ್ಲ, ಅಫ್ಘಾನಿಸ್ತಾನ್ದು ಇದು ಫಸ್ಟ್ ಎವರ್ ಚಾಂಪಿಯನ್ಸ್ ಟ್ರೋಫಿ ಇನ್ ಹಿಸ್ಟ್ರಿ. ಸೊ ಅಫ್ಘಾನಿಸ್ತಾನ್ ಪರವಾಗಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಫಸ್ಟ್ ಸೆಂಚುರಿಯನ್ ಬಂದು ಇಬ್ರಾಹಿಂ ಜದ್ರಾನ್ ಈ ಮ್ಯಾಚಲ್ಲಿ ಹೊಡೆದಿರೋದು. ಅದು ಇಂಗ್ಲೆಂಡ್ ಮೇಲೆ 177. ಇಬ್ರಾಹಿಂ ಜದ್ರಾನ್ ಬಿಟ್ಟು ಬೇರೆ ಯಾರೆಲ್ಲ ಅಫ್ಘಾನಿಸ್ತಾನ್ ಪರವಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂದರೆ ನೋಡೋಣ ಬನ್ನಿ. ಒಮರ್ ಜಜಾಯ್ 41, ಮೊಹಮ್ಮದ್ ನಬಿ 40, ಕ್ಯಾಪ್ಟನ್ ಶಹೀದಿ 40. ಇನ್ನೆಲ್ಲ ಸಿಂಗಲ್ ಡಿಜಿಟೇ. ಸೊ ಅಫ್ಘಾನಿಸ್ತಾನ್ ಟೋಟಲ್ ಸ್ಕೋರ್ ಬಂದು 50 ಓವರಲ್ಲಿ 325 ಫಾರ್ 7. ನೋಡೋಣ ಇದು ಇಂಗ್ಲೆಂಡ್ ಅವರು ಚೇಸ್ ಮಾಡ್ತಾರಾ ಇಲ್ಲ. ಅಕಸ್ಮಾತ್ ಅಫ್ಘಾನಿಸ್ತಾನ್ ಏನಾದರೂ ಈ ಮ್ಯಾಚ್ ಗೆದ್ದರೆ ಟೂರ್ನಿಯಲ್ಲಿ ಸಖತ್ತಿರುತ್ತೆ. ಗ್ರೂಪಿಂದ ಯಾರ್ಯಾರು ಬರ್ತಾರೆ ಅಂತ. ಈ ಮ್ಯಾಚನ್ನು ಅಫ್ಘಾನಿಸ್ತಾನ್ ಗೆದ್ದರೆ ನೆಕ್ಸ್ಟ್ ಮ್ಯಾಚ್ ಅಫ್ಘಾನಿಸ್ತಾನ ಇರೋದು ಆಸ್ಟ್ರೇಲಿಯಾ ಮೇಲೆ. ಸೊ ಆಸ್ಟ್ರೇಲಿಯಾನ ಸೋಲಿಸಿದ್ರೆ ಪಕ್ಕ ಸೌತ್ ಆಫ್ರಿಕಾ ಮತ್ತು ಅಫ್ಘಾನಿಸ್ತಾನ ಸೆಮೀಸ್ಗೆ ಎಂಟ್ರಿ ಆಗ್ತಾರೆ. ನೋಡೋಣ, ಸಖತ್ತಿರುತ್ತೆ ಮ್ಯಾಚ್, ಯಾರು ಬರ್ತಾರೆ ಅಂತ. ಇದು ಇಂಗ್ಲೆಂಡ್ ಆಲ್ರೆಡಿ ಚೇಸ್ ಸ್ಟಾರ್ಟ್ ಮಾಡಿದೆ. 5.5 ಓವರ್ಸಲ್ಲಿ 30 ರನ್, 1 ವಿಕೆಟ್ ಆಲ್ರೆಡಿ ಕಳ್ಕೊಂಡಿದೆ. ಅದು ಯಾರಂದರೆ ಪಿನ್ ಸಾಲ್ಟ್. ನೋಡೋಣ ಇಂಗ್ಲೆಂಡ್ ಚೇಸ್ ಮಾಡ್ತಾರಾ ಇಲ್ಲ. ಮ್ಯಾಚ್ ಅಂತೂ ಸಖತ್ತಿರುತ್ತೆ, ನೋಡೋಣ. ಮತ್ತೆ ಮ್ಯಾಚ್ ಮುಗಿದ್ಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ.